ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ನೋ ತುಂಬ ಗ್ಯಾಪ್ ಆಗಿದೆ ಈ ಒಂದು ವೀಡಿಯೋಸ್ ಮಾಡ್ತಾಯಿಲ್ಲ ಬಿಕಾಸ್ ಟ್ಯಾರೋ ಕ್ಲಾಸಸಲ್ಲಿ ಬ್ಯುಸಿ ಇರೋದ್ರಿಂದ ಆ್ಯಂಡ್ ಹೀಲಿಂಗ್ ಸೆಷನ್ಸಲ್ಲಿ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಈ ಕ್ರಿಸ್ಟಲ್ಸ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ಬಂದು ಸೈಂಟ್ ಎಕ್ಸ್ಪಿಡಿಟ್ ಕ್ರಿಸ್ಟಲ್ಸ್ ಆ್ಯಂಡ್ ಇದು ಬಂದು ವೆಜ್ ವಿಸಿಟ್. ಸೊ ಈ ಎರಡು ಕ್ರಿಸ್ಟಲ್ಸ್ ನಾನಿಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ, ನಾನು ಕ್ರಿಸ್ಟಲ್ಸ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ 100 ಆರ್ಡರ್ಸ್ ಕಂಪ್ಲೀಟ್ ಆಗಿದೆ. 100 ಆರ್ಡರ್ಸ್ ಅಂತ ಅಂದರೆ 100 ಕೊರಿಯರ್ಸ್ ನಾನು ಮಾಡಿದ್ದೀನಿ ಅಂತ ಅರ್ಥ. ಯಾಕೆ ಅಂತ ಅಂದರೆ, ಅದರಲ್ಲಿ ತುಂಬ ಜನ 3 ಬ್ರೇಸ್ಲೆಟ್ಸ್ ಅಥವಾ 2ಕ್ಕಿಂತ ಜಾಸ್ತಿ ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡಿರೋರು ಇದ್ದಾರೆ. ಬಟ್ ಒಂದು ಕೌಂಟ್ ತೊಗೋಬೇಕು ಅಂತ ಅಂದರೆ 100 ಕ್ರಿಸ್ಟಲ್ಸ್ ಆರ್ಡರ್ಸ್ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ದಟ್ಸ್ ವೈ ಆ ಒಂದು ಖುಷಿಗೋಸ್ಕರ ಇಲ್ಲಿ ನಾನು ಈ ಒಂದು ಕ್ರಿಸ್ಟಲ್ಸನ್ನು ಬೈ ಒನ್ ಗೆಟ್ ಒನ್ ಆಗಿ ನಾನು ಕೊಡ್ತಾಯಿದ್ದೀನಿ. ಸೊ ನೋಟ್ ಇದು ಮಾತ್ರ, ಓಕೆ. ಸೊ ಈ ಎರಡು ಏನಕ್ಕೆ ಅಂತಂದರೆ, ಈ ಒಂದು ಕ್ರಿಸ್ಟಲ್ ಬಂದು ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಬೇಗ ನೀವು ಫುಲ್ಫಿಲ್ ಮಾಡ್ಕೊಬೋದು. ಬಿಕಾಸ್ ಸೈಂಟ್ ಎಕ್ಸ್ಪಿಡಿಟ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅವರ ಒಂದು ರಿಚುವಲ್ ನೀವು ಈ ಒಂದು ಕ್ರಿಸ್ಟಲ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಬೇಗ ನಿಮಗೆ ರಿಸಲ್ಟ್ಸ್ನ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ವೆಜ್ ವಿಸಿಟ್ ಬಂದು ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಆ ಒಂದು ಪ್ರಾಬ್ಲಮ್ಸನ್ನು ಹೊರಗೆ ಬರೋಕ್ಕೆ, ಆ ಪ್ರಾಬ್ಲಮ್ಸಿಂದ ಹೊರಗೆ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಈ ಎರಡು ಕ್ರಿಸ್ಟಲ್ಗೂ ಪರ್ಸ್ನಲೈಸ್ಡ್ ರಿಚುವಲನ್ನು ನಾನು ನಿಮಗೆ ಕಳಿಸ್ತೀನಿ. ಅದು ನಾನು ಏನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಡೋಂಟ್ ವರಿ, ಇದೇನು ತುಂಬ ದೊಡ್ಡದೇನೋ ರಿಚುವಲ್ ಅಲ್ಲ. ಸೊ ಜಸ್ಟ್ ನೀವು ಸೈಂಟ್ ಎಕ್ಸ್ಪಿರಿಟ್ ಹೇಗೆ ಪ್ರೇ ಮಾಡ್ತೀರಾ, ಹೇಗೆ ಪ್ರೇ ಮಾಡಬೇಕು, ಹಾಗೆ ವೆಜ್ ವಿಸರ್ನ ಹೇಗೆ ಯೂಸ್ ಮಾಡಬೇಕು, ಆ ಒಂದು ಸ್ಟೆಪ್ಸ್ ಇರುತ್ತೆ ಅಷ್ಟೇ. ನಾಟ್ ಟು ವರಿ. ಸೊ ಲಿಮಿಟೆಡ್ ಸ್ಟಾಕ್ ಇದೆ, ಇದು ಜಾಸ್ತಿ ಇಲ್ಲ ನನ್ನ ಹತ್ರ. ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ಆ್ಯಕ್ಚುಲಿ ಇದು ತುಂಬ ಕಾಸ್ಟ್ಲಿ ಆ್ಯಂಡ್ ಎನರ್ಜೈಸ್ಡ್ ಆಗಿಯೇ ನಿಮಗೆ ಸಿಗುತ್ತೆ ಈ ಒಂದು ಕ್ರಿಸ್ಟಲ್ಸ್ ಬಂದು. ಬಟ್ ಇವಾಗ ನೀವು ಇವತ್ತು ಸಂಡೇ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮಂಡೇನೂ ನೀವು ಬುಕ್ ಮಾಡ್ಬೋದು ಈ ಒಂದು ಕ್ರಿಸ್ಟಲ್ಸನ್ನು. ಐ ಡೋಂಟ್ ನೋ ಅಷ್ಟಲ್ಲಿ ಇದು ಸೋಲ್ಡ್ ಔಟ್ ಆದರೆ ಹೇಳೋಕ್ಕಾಗಲ್ಲ. ಸೊ ಯಾರು ಬೇಗ ನೋಡ್ತೀರಾ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು. ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಈ ಆಫರ್ ಮತ್ತೆ ಸಿಗೋದಿಲ್ಲ. ಆ್ಯಂಡ್ ಇಲ್ಲಿ ಏನು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ಅದೆಲ್ಲನೂ ನೆಕ್ಸ್ಟ್ ನಾನು ಪ್ಯಾಕಿಂಗ್ ಕೊಡಬೇಕು. ಅಂದರೆ ನನ್ನ ಕ್ಲೈಂಟ್ಸ್ ಬುಕ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರನೇ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಒಂದು ಕ್ರಿಸ್ಟಲ್ ನೋಡ್ಬೋದು ನೀವು, ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋ ಒಂದು ಕ್ರಿಸ್ಟಲ್. ಸೊ ಇದು ಎಲ್ಲ ಸಹ ಬುಕ್ ಮಾಡ್ಕೊಂಡಿರೋದು. ನಾನು ಇಲ್ಲಿ ಏನು ಇಟ್ಟಿದ್ದೀನಿ ಎಲ್ಲ ಬುಕ್ ಮಾಡ್ಕೊಂಡಿರೋದು. ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು, ಇನ್ನೂ ಅವೈಲೇಬಲ್ ಇದೆ. ಸೊ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಯಾರಿಗೆಲ್ಲ ಉಲ್ಫ್ ಇಷ್ಟ ಇದ್ದಾರೆ, ಯು ಕ್ಯಾನ್ ಬುಕ್ ದಿಸ್. ಓಕೆ, ನೆಕ್ಸ್ಟ್ ದಿಸ್ ಒನ್ 7 ಚಕ್ರ ಬ್ರೇಸ್ಲೆಟ್ ಆ್ಯಂಡ್ ಟ್ರಿಪಲ್ ಪ್ರೊಟೆಕ್ಷನ್ ಬ್ರೇಸ್ಲೆಟ್. ಸೊ ಎಲ್ಲನೂ ಇದರಲ್ಲಿ ಹೇಳೋಕ್ಕಾಗಲ್ಲ, ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ. ಸೊ ನಾನಿಲ್ಲಿ 2 ಆಪ್ಷನ್ನ ಕೊಡ್ತೀನಿ. ಒಂದು ಈ ಪೈರೇಟ್ ಕ್ಲಸ್ಟರ್ ಯಾರೆಲ್ಲ ಚೂಸ್ ಮಾಡ್ತೀರಾ. ಸೆಕೆಂಡ್ ಒನ್ ನಾನೇನು ಆಪ್ಷನ್ ಇರಲಿ. ಸೊ ಐ ಗಿವ್ ದಿಸ್ ಒನ್. ಸೊ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅನ್ನೋವಂಥ ಸ್ಟೋನ್ನ ಸಹ ನೀವು ಚೂಸ್ ಮಾಡ್ಬೋದು. ಸೊ ಎರಡರಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದೆ ನೋಡಿ ಆ ಒಂದು ಕ್ರಿಸ್ಟಲನ್ನು ಚೂಸ್ ಮಾಡಿ ಆ ಒಂದು ಫೈಲ್ನ ನೀವು ನಿಮ್ಮ ರೀಡಿಂಗ್ ನೋಡ್ಬೋದು. ಸೊ ಐ ಹೋಪ್ ಇದು ಕ್ಲಿಯರ್ ಅನ್ಕೋತೀನಿ. ಒಂದೊಂದು ಕ್ರಿಸ್ಟಲ್ ಸಹ ಎಷ್ಟು ಎನರ್ಜಿ ಇರುತ್ತೆ ಅಂತಂದರೆ, ಅದನ್ನು ಕೈಯಲ್ಲಿ ಹೋಲ್ಡ್ ಮಾಡ್ತಿದ್ರೇ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈಗ ನಾನು ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದಟ್ ಯಾರಿಗಾದರೂ ಟ್ಯಾರೋ ಕೋರ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ
ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಕರೆಂಟ್ಲಿ ಐ ಆಮ್ ಟೀಚಿಂಗ್ ಟ್ಯಾರೋ. ಸೊ ಸ್ಟೂಡೆಂಟ್ಸ್ ಸಹ ಇದ್ದಾರೆ. ನಿಮಗೆ 1-on-1 ಸೆಷನ್ನೇ ಇರುತ್ತೆ ಟ್ಯಾರೋ ಬಂದು. ನಾನು ಗ್ರೂಪಲ್ಲಿ ತೊಗೊಳ್ಳೋದಿಲ್ಲ, ಬಿಕಾಸ್ ನಿಮಗೆ ಇರುವಂಥ ಡೌಟ್ಸ್ ಬೇರೆ ಇರಬಹುದು. ಅದಕ್ಕೋಸ್ಕರ 1-on-1 ಸೆಷನ್ಸ್ ಇರುತ್ತೆ. ಟ್ಯಾರೋ ಕೋರ್ಸ್ ಕಲಿಬೇಕು ಅಂತಿದ್ರೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಆಲ್ಸೋ ಆಕಾಶಿಕ್ ರೀಡಿಂಗ್ಸ್ ಅವೈಲಬಲ್ ಇದೆ. ಸೊ ಪೈರೆಟ್ ಕ್ಲಸ್ಟರ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಎನರ್ಜಿನ ಚೆಕ್ ಮಾಡೋಣ. ಓಕೆ, ಸೊ ಒಂದು ಕಾರ್ಡ್ ಬಂದಿದೆ. ಸೊ ಇನ್ ದ ಎಂಡ್ ನಾನು ಕಾರ್ಡ್ಸನ್ನ ತೋರಿಸ್ತೀನಿ. ಓಕೆ, ಓಕೆ 4 ಕಾರ್ಡ್ಸ್ ನಾನು ಪಿಕ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಲಾರ್ಡ್ ಶಿವ ಅವ್ರ ಕಡೆಯಿಂದ ಯಾವ ಬ್ಲೆಸ್ಸಿಂಗ್ಸ್ ಅಥವಾ ಮೆಸೇಜ್ ಇದೆ ನೋಡೋಣ. ಓಕೆ, ಆಲ್ರೆಡಿ 2 ಕಾರ್ಡ್ಸ್ ಬಂದಿದೆ. ಓಕೆ, ಸೊ ಲೆಟ್ಸ್ ಚೆಕ್. ಓಕೆ, 5 ಆಫ್ ವ್ಯಾಂಡ್ಸ್ ಇದೆ. ಮೇ ಬಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಆ್ಯಂಡ್ 9 ಆಫ್ ವ್ಯಾಂಡ್ಸ್, 4 ಆಫ್ ಸ್ವಾರ್ಡ್ಸ್, 10 ಆಫ್ ವ್ಯಾಂಡ್ಸ್. ಓಕೆ, ಸೊ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಮೇ ಬಿ ಇಲ್ಲಿ ಫೀಲಿಂಗ್ಸ್ಗೆ ತುಂಬ ಹರ್ಟ್ ಆಗಿದೆ ಅಂತ ಹೇಳ್ತೀನಿ. ನೀವು ಹರ್ಟ್ ಮಾಡಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಹರ್ಟ್ ಮಾಡಿರ್ಬೋದು. ಇಲ್ಲಿ ಸಿಂಗಲ್ ಪರ್ಸನ್ ಇದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಅಥವಾ ಈ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಒನ್ ಸೈಡೆಡ್ ಎಫರ್ಟ್ಸ್ ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ 5 ಆಫ್ ವ್ಯಾಂಡ್ಸ್ ಇಲ್ಲಿರೋದ್ರಿಂದ ಇನ್ನು ಕೆಲವರ ವಿಚಾರದಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಇಶ್ಯೂ ಆಗ್ತಾ ಇರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ ನಿಮ್ಮ ಮದುವೆಗೆ, ಅಥವಾ ನಿಮ್ಮ ಲವ್ ವಿಚಾರವಾಗಿ ಏನಾದರೂ ಗೊತ್ತಾಗಿದರೆ ಮೇ ಬಿ ಅವ್ರ ಕಡೆಯಿಂದನೂ ನಿಮಗೆ ಸ್ವಲ್ಪ ಇಶ್ಯೂಸ್ ಆಗ್ತಾ ಇರ್ಬೋದು. ಆ್ಯಂಡ್ ಬ್ಲಾಕಿಂಗ್ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಅಥವಾ ಇಲ್ಲಿ ಕಂಪ್ಲೀಟ್ ನಿಮ್ಮ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಒಂದು ಮೇಜರಾಗಿ ಫೀಲಿಂಗ್ಸ್ ವಿಚಾರವಾಗಿ ಅಂತ ಹೇಳ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಿಮ್ಮ ಮಧ್ಯೆ ತುಂಬ ಜಗಳ ಆಗ್ತಾ ಇರ್ಬೋದು. 4 ಆಫ್ ಸ್ವಾರ್ಡ್ಸ್ ಸಹ ಇಲ್ಲಿ ಇದೆ. ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ಅವರು ನಿಮ್ಮಿಂದ ಹೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನು ಮುಚ್ಚಿಟ್ಟಿರ್ಬೋದು. ಬಟ್ ದೆರ್ ಇಸ್ ನೋ ನೆಗೆಟಿವ್ ಎನರ್ಜಿ ಹಿಯರ್. ಸೊ ನೋಡೋಣ. ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಎಸ್, ಅಫ್ಕೋರ್ಸ್ ಇಲ್ಲಿ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ಅಥವಾ ಅವರು ತುಂಬ ರೀಸನ್ಸನ್ನು ಕೊಡ್ತಾ ಇರ್ಬೋದು ನಿಮಗೆ ಬೇಡ ಅಂತ. ಆ್ಯಂಡ್ ಆಲ್ಸೋ ಕ್ಲಿಯರ್ ನೋ ಅಂತ ಬರ್ತಾ ಇದೆ. ಸೊ ನೀವೇನಾದರೂ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ, ಇವರು ನಿಜವಾಗ್ಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರಾ ಅನ್ನೋದಕ್ಕೆ ಕ್ಲಿಯರ್ ನೋ ಅಂತ ಹೇಳ್ತೀನಿ. ಬಿಕಾಸ್ ಹಿ ಈಸ್ ಅ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರಿಗೆ ಅವರ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಅವರ ಲೈಫ್ನ ಲೀಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರ್ಬೋದು. ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ಸೊ ಕಾಮ್ನೆಸ್ ಹಾಗೆ ಪೇಷನ್ಸ್ ಬೇಕಾಗಿದೆ ಇಲ್ಲಿ ನಿಮಗೆ. ಆ್ಯಂಡ್ ಅಕ್ಸೆಪ್ಟ್ ದಿ ರಿಯಾಲಿಟಿ. ಸೊ ಇಲ್ಲಿ ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೋ ಅಂತ ಹೇಳ್ತಾ ಇದ್ರು ಸಮ್ ಡೆಲ್ಯೂಷನ್ಸಲ್ಲಿ ನೀವು ಬದುಕ್ತಾ ಇರ್ಬೋದು. ಸೊ ಆ ಥರ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಎನಿಬಡಿ ನೀಡ್ಸ್ ಹೀಲಿಂಗ್ ಬೇಕು, ನಿಮಗೆ ತುಂಬ ಆ್ಯಂಗ್ಸೈಟಿ ಇಶ್ಯೂಸ್ ಆಗ್ತಾಯಿದೆ ಅಥವಾ ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ ಅಂತಂದರೆ ಹೀಲಿಂಗ್ ಸೆಷನ್ಸ್ ಅವೈಲಬಲ್ ಇದೆ. ಸೊ ಖಂಡಿತ ಅದನ್ನು ಅಟೆಂಡ್ ಮಾಡಿ ನೀವು ಹೀಲಿಂಗ್ ಸೆಷನ್ಸ್ನ. ಬಿಕಾಸ್ ನಿಮ್ಮಲ್ಲಿ ಅಷ್ಟು ತಾಳ್ಮೆ ಕರೆಂಟ್ಲಿ ನೀವು ನೋಡ್ತಾ ಇಲ್ಲ. ನಿಮ್ಮ ಪೇಷನ್ಸ್ ನೀವು ಕಳ್ಕೊತಾ ಇರ್ಬೋದು. ದಟ್ಸ್ ವೈ ಇಲ್ಲಿ ಲಾರ್ಡ್ ಶಿವ ಕಡೆಯಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ. ನೀಡ್ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ತುಂಬ ಕಾಮ್ನೆಸ್ ಆ್ಯಂಡ್ ಪೇಷನ್ಸ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ನೀವೇನಾದರೂ ತುಂಬ ಕಳ್ಕೊತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ದಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಅದು ನಿಮಗಾಗಿ ಇರಲಿಲ್ಲ. ಸೊ ಅಕ್ಸೆಪ್ಟ್ ದಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ.
ಸೊ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಇಲ್ಲಿ ನಿಮ್ಮಿಂದ ದೂರ ಆಗಿರ್ಬೋದು, ಅವರು ನೋ ಅಂತಲೂ ಹೇಳಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಸೊ ಇನ್ನೂ ಸಹ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಮೇ ಬಿ ಅದು ನಿಮಗೆ ಅಷ್ಟು ನಿಮ್ಮ ನೆಮ್ಮದಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಸೊ ಜಸ್ಟ್ ಮೂವ್ ಆನ್ ಫ್ರಮ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಪೈರೇಟ್ ಕ್ಲಸ್ಟರ್ ಚೂಸ್ ಮಾಡಿದ್ರಿ. ಸೊ ನೆಕ್ಸ್ಟ್ ವೂಲ್ಫ್ ಕಾಯಿನ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗಾಗಿ ಯಾವ ರೀಡಿಂಗ್ ಬರುತ್ತೆ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ? ಫೋರ್ ಆಫ್ ಕಪ್ಸ್, ಮೇ ಬಿ ನಿಮ್ಮಿಂದ ಇಲ್ಲಿ ಅದೊಂದು ಮಿಸ್ಟೇಕ್ ಆಗಿರ್ಬೋದು ಇವರ ವಿಚಾರವಾಗಿ. ಓಕೆ, ದ ವರ್ಡ್ ಕಾರ್ಡ್ ಇದೆ. ಕಿಂಗ್ ಆಫ್ ವೈನ್ಸ್. ಓಕೆ, ಒನ್ ಎಕ್ಸ್ಟ್ರಾ ಕಾರ್ಡ್ ನಿಮ್ಮ ಪೈಲಿಗೆ ಬಂದಿರೋವಂಥದ್ದು ನೈಟ್ ಆಫ್ ಕಪ್ಸ್ ಆ್ಯಂಡ್ ಟೂ ಆಫ್ ಸಾರ್ಟ್ಸ್. ಸೊ ಫೋರ್ ಆಫ್ ಕಪ್ಸ್ ಆ್ಯಂಡ್ ಟೂ ಆಫ್ ಸಾರ್ಟ್ಸ್ ಎರಡೂ ಸಹ ಇಲ್ಲಿ ಒಂದು ಸ್ಟಕ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಅವರು ಯಾವುದೂ ಆ್ಯಕ್ಷನ್ಸ್ ನಿಮ್ಮ ಕಡೆಗೆ ತಗೊಳ್ತಾ ಇಲ್ಲ ಆ್ಯಂಡ್ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಅವ್ರು ಯಾವುದೇ ಕ್ಲಾರಿಟಿನ ಕೊಡ್ತಾ ಇಲ್ಲ. ಸೊ ಸಮ್ ಟೈಮ್ಸ್ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರುತ್ತೆ, ಇಲ್ಲ ಅಂತಲ್ಲ, ಬಿಕಾಸ್ ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಮೆಮೊರೀಸ್ ಅವ್ರಿಗೆ ತುಂಬ ನೆನಪಾಗುತ್ತೆ ಆ್ಯಂಡ್ ನಿಮ್ಮ ಜೊತೆ ಇದ್ದಾಗ ಅವರು ಇದ್ದಂಥ ಹ್ಯಾಪಿ ಮೂಮೆಂಟ್ಸ್ ಅವ್ರಿಗೆ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಒಂದು ಫುಲ್ಫಿಲ್ಮೆಂಟನ್ನು ನೋಡ್ತಾಯಿದ್ರು, ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತಾಯಿದ್ರು ಅಂತ ಹೇಳ್ಬೋದು. ಫೋರ್ ಆಫ್ ಕಪ್ಸ್ ಇಲ್ಲಿ ಮೇ ಬಿ ಇನ್ ಪರ್ಸ್ನಲ್ ಲೈಫ್ ಆಲ್ಸೋ ತುಂಬ ಆಪರ್ಚುನಿಟೀಸ್ನ ಡಿಲೇ ಮಾಡ್ಕೊತಾ ಇರ್ಬೋದು ಅಥವಾ ಕಮಿಟ್ಮೆಂಟನ್ನು ಡಿಲೇ ಮಾಡ್ಕೊತಾ ಇರ್ಬೋದು. ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ ಯಾವುದೇ ಕಮಿಟ್ಮೆಂಟನ್ನು ಕೊಡ್ತಾ ಇಲ್ಲ ಅಥವಾ ನೀವೇ ಹೋಗಿ ಇಲ್ಲಿ ಸರಿ ಮಾಡ್ಕೊಳ್ತೀರಾ, ಈ ಒಂದು ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ತೀರಾ, ನೀವೇ ಇಲ್ಲಿ ಅವ್ರ ಹತ್ರ ಸಾರಿ ಕೇಳ್ತೀರಾ ಅಥವಾ ಅವ್ರ ಹತ್ರ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಬಟ್ ಅವರು ಯಾವುದೇ ರೆಸ್ಪಾನ್ಸ್ ನಿಮಗೆ ಮಾಡ್ತಾ ಇಲ್ಲ ಕರೆಂಟ್ಲಿ. ಸೊ ನೈಟ್ ಆಫ್ ಕಪ್ ಸಹ ಇಲ್ಲಿ ಇದೆ ಆ್ಯಂಡ್ ಕಿಂಗ್ ಆಫ್ ವೈನ್ ಸಹ ಇಲ್ಲಿ ಇದೆ. ಅಷ್ಟೊಂದು ಎಕ್ಸ್ಪ್ರೆಸಿವ್ ಇಲ್ಲ ನಿಮ್ಮ ಪಾರ್ಟ್ನರ್ ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ ನೀವು ವೆಯ್ಟ್ ಮಾಡ್ಬೋದಾ ಈ ಒಂದು ರಿಲೇಷನ್ಶಿಪ್ಗೆ ಅನ್ನೋದಕ್ಕೆ ನಾನು ಲಾರ್ಡ್ ಶಿವ ಅವ್ರ ಕಡೆಯಿಂದ ಮೆಸೇಜಸನ್ನು ತೊಗೊಳ್ತೀನಿ. Okay, wait for the right time. Yes, you can see four of cups and two of swords and this card. Wait for the right time. ಮೇ ಬಿ ಇದೊಂದು ರೈಟ್ ಟೈಮ್ ಅಲ್ಲ ಅಂತಲೂ ನಿಮ್ಮ ಪಾರ್ಟ್ನರ್ಗೆ ಅನ್ನಿಸ್ತಾ ಇರ್ಬೋದು. ದಟ್ಸ್ ವೈ ಅವರು ಸುಮ್ಮನೆ ಇದ್ದಾರೆ, ಯಾವುದೇ ಕಮಿಟ್ಮೆಂಟನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸಿಸ್ಟರ್ಸ್. ಡೋಂಟ್ ಫಿಯರ್, ಬಿ ಕಾನ್ಫಿಡೆಂಟ್ ಆ್ಯಂಡ್ ಸಕ್ಸಸ್ ಈಸ್ ನಿಯರ್. ಸೊ ಈ ಎರಡು ಕಾರ್ಡ್ ಬಂದು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಪರ್ಸ್ನಲ್ ಲೈಫ್ಗೂ ಆಗುತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ನೂ ಕಾನ್ಫಿಡೆನ್ಸ್ ಬೇಕಾಗಿದೆ, ನಿಮಗೂ ಸಹ ಕಾನ್ಫಿಡೆನ್ಸ್ ಬೇಕಾಗಿದೆ. ಸಕ್ಸಸ್ಗೆ ತುಂಬ ಹತ್ತಿರ ಇದ್ದೀರಾ ನೀವು. ಸೊ ಈ ಒಂದು ಟೈಮಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬೇಡದೇ ಇರೋವಂಥ ಓವರ್ ಥಿಂಕಿಂಗ್ ಮಾಡ್ಕೊಳ್ತಾ ನಿಮ್ಮ ಸಕ್ಸಸ್ಸನ್ನು ನೀವು ಕಳ್ಕೊಬೇಡಿ. ಸಕ್ಸಸ್ ಈಸ್ ನಿಯರ್. ನೀವೇನು ವರ್ಕ್ ಮಾಡ್ತಾಯಿದ್ದೀರಾ ಈಗ ಅದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ನಿಮಗೇನಾದರೂ ಸ್ವಲ್ಪ ಭಯ ಆಗ್ತಿದೆ ಅಂತಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಬಿ ಕಾನ್ಫಿಡೆಂಟ್. ನಿಮಗೆ ಪ್ರಮೋಷನ್ಸ್ ಅಥವಾ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಈ ಥರ ಒಂದು
ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಮೆಸೇಜಸ್ ಫಾರ್ ಯಾರೆಲ್ಲ ಚೂಸ್ ಮಾಡಿದ್ರಿ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇದು ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಪರ್ಸ್ನಲೈಸ್ಡ್ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ. ಸೊ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.